ಕರ್ನಾಟಕದಲ್ಲಿ ಗೃಹಲಕ್ಷ್ಮಿಯನ್ನ ನಾವು ಮಾಡಿದ ನಂತರ ಇಡೀ ಭಾರತ ದೇಶದಲ್ಲಿ NDA ಒಕ್ಕೂಟ ಬಿಜೆಪಿಯವರು ಕರ್ನಾಟಕ ಮಾಡೆಲ್ ಉಪಯೋಗ ಮಾಡಿದ್ದಾರೆ. ಬಹಳಷ್ಟು ಆರೋಪಗಳನ್ನು ಇತ್ತೀಚಿನ ದಿನದಲ್ಲಿ ಮಾಡಿದ್ರು. 5,000 ಕೋಟಿ ಇದು ಅದು ಇದು ಅಂತ ಬಹಳಷ್ಟು ಮಾತನಾಡಿದ್ರು. ಆದ್ರೆ ಇದು ಕೇಂದ್ರದ ಆಯೋಗವೇ ಇದಕ್ಕೆ ಒಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಮಹಿಳೆಯರ ಆರ್ಥಿಕ ಸ್ವಾಭಿಮಾನಕ್ಕೆ, ಆರ್ಥಿಕ ಸಬಲೀಕರಣಕ್ಕೆ ಇದೊಂದು ಕೊಡುಗೆ ಆಗಿದೆ ಅಂತ ಕೂಡ ಕೇಂದ್ರದಿಂದ ಬಂದಂತ ನಿಯೋಗ ತಮ್ಮ ಒಂದು ರಿಪೋರ್ಟ್ ನಲ್ಲಿ ಸ್ಪಷ್ಟಪಡಿಸಿದೆ. ಖಂಡಿತವಾಗ್ಲೂ ಕರ್ನಾಟಕ ಮಾಡೆಲ್ ಅನ್ನ ಬೇರೆ ರಾಜ್ಯಗಳು ಕಾಪಿ ಮಾಡ್ಕೊಂಡಿದ್ದಾರೆ. ಇದು ಜಗಜ್ಜಾಹೀರ. ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ. ಈ ಜಿಲ್ಲೆಯಿಂದ ಸುಮಾರು 11 ಜನ ನಾವು ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ಹೋಗಿದ್ದೇವೆ. ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇರೋದ್ರಿಂದ ನಮ್ಮ ಜಿಲ್ಲೆಗೆ ಕನಿಷ್ಠ ಇನ್ನೂ 2 ಮಂತ್ರಿ ಸ್ಥಾನವನ್ನ ಕೊಡ್ತಾರೆ ಅನ್ನುವಂತ ವಿಶ್ವಾಸ. ಬಿಜೆಪಿ ಆರೋಪ ಮಾಡ್ತಾರೆ ಅಂದ್ರೆ ಕೃಷಿ ಮಂತ್ರಿಗಳಿಲ್ಲ, ಅದಕ್ಕೆ ಈ ಸಂಬಂಧದಲ್ಲಿ ಕೃಷಿ ಮಂತ್ರಿಗಳು ಬೇಕಾಗಿದ್ರು ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಬಿಜೆಪಿಯವರ ಆರೋಪಕ್ಕೆ ಮೊದಲು ಯಡಿಯೂರಪ್ಪನವರು ಒಬ್ಬರೇ ಮುಖ್ಯಮಂತ್ರಿ ಆಗಿದ್ರು. ಎಷ್ಟು ದಿನ ಒಬ್ಬಂಟಿಯಾಗಿ ಅಟ್ಲೀಸ್ಟ್ ಈಗ 13 ಜನ ಮಂತ್ರಿಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಇನ್ನು ಮರೆತು ಬಿಡಿ ನೀವು 15 ಸ್ಥಾನದನ್ನ. ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಇದು DK ಶಿವಕುಮಾರ್ ಅವರ ಸರ್ಕಾರ ಸಂಘಟನೆಗೆ, ಸರ್ಕಾರಕ್ಕೆ ಪ್ರಾಮುಖ್ಯತೆಯನ್ನ ಕೊಡುವಂತ, ಜನರ ಭಾವನೆಗಳಿಗೆ ಸ್ಪಂದಿಸಿ ಕೆಲಸವನ್ನ ಮಾಡುವಂತ ಸರ್ಕಾರ ಇದೆ. ನೀವು ಬರೀ ಇದೇ ರೀತಿ ವಿರೋಧ ಪಕ್ಷದಲ್ಲಿ ಕುತ್ಕೊಂಡು ಆರೋಪ ಮಾಡಿ ಇನ್ನು ಮುಂದೆ ಅಂತ ಹೇಳಿಕೆ ನಿರೀಕ್ಷೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇರಬಹುದು. ನಾನು ಒಂದ್ ಮಾತನ್ನ ಹೇಳಿಕೆ ಬಯಸ್ತೇನೆ, 6 ವರ್ಷ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಸಮಸ್ಯೆಗಳಿದಾವೆ, ಯಾಕಂದ್ರೆ ಭೌಗೋಳಿಕವಾಗಿ ನಾವು ನೋಡ್ಬೇಕಾಗುತ್ತೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಅಂತ ಹೇಳಿ ನಾವು ಭೌಗೋಳಿಕವಾಗಿ ನೋಡಿದಾಗ ಆಯಾ ಕ್ಷೇತ್ರಕ್ಕೆ ಅನುಗುಣವಾಗಿ ಆ ಒಂದು ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸುವಂತ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಸನ್ನದ್ಧರಾಗ್ತಾರೆ. ನಮ್ಮ ಬಯಕೆ, ನಮ್ಮ ಬೇಡಿಕೆ ಏನು ಅಂತಂದ್ರೆ, ಬೆಳಗಾವಿ ನಮ್ಮ ಜಿಲ್ಲೆ ಕರ್ನಾಟಕ ರಾಜ್ಯದ 2ನೇ ರಾಜಧಾನಿ ಅಂತ ಹೇಳ್ತೀವಿ. ಸುವರ್ಣ ಸೌಧ ಕೂಡ ಇಲ್ಲಿ ಇದೆ. ಹವಾಮಾನವಾಗಿ ನಾವು ನೋಡ್ಬೇಕು ಅಂತಂದ್ರೆ ಉದ್ಯಮಗಳಿಗೆ ಬಹಳಷ್ಟು ಅತ್ಯುತ್ತಮವಾದಂಥ ವಾತಾವರಣ ಇಲ್ಲಿ ಇದೆ. ಇದು ಬಾಂಬೆಗೂ ಹತ್ರ ಇದೆ, ಗೋವಾಗೂ ಹತ್ರ ಇದೆ. ಸೊ ಹೀಗಾಗಿ ಇಂಡಸ್ಟ್ರಿಯಲ್ಗಳು ಬಹಳಷ್ಟು ಈ ಕಡೆ ಬರಬೇಕು, ಜಾಬ್ ಕ್ರಿಯೇಷನ್ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅನ್ನೋದು ನನ್ನ ದೊಡ್ಡ ಬಯಕೆ, ನಮ್ಮ ಜನರ ದೊಡ್ಡ ಬಯಕೆ. ಅದನ್ನ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೈಗಾರಿಕಾ ಪ್ರದೇಶಗಳಿಗೆ ಭೂಮಿ ಇಲ್ಲ ಅಂತೇಳಿ ಯಾವ ಬರ್ತಾ ಇಲ್ಲ ಅಂತೇಳಿ ಅದಕ್ಕೆ ಸರ್ಕಾರದಿಂದ ಭೂಮಿ ಒದಗಿಸುವ ಕೆಲಸ ಖಂಡಿತವಾಗ್ಲೂ ಅದನ್ನ ನಾವು ಈಗ ಮಾಡಬೇಕಾಗಿದೆ. ಯಾಕಂತಂದ್ರೆ ಕೈಗಾರಿಕೆಗಳು ಬೆಳಿಬೇಕು. ನಮ್ಮ ದೇಶ, ನಮ್ಮ ಭಾರತ ದೇಶ ರೈತರ ದೇಶ. ರೈತರಿಗೂ ಅನುಕೂಲ ಆಗಬೇಕು, ಉದ್ಯಮಗಳು ಕೂಡ ಬೆಳಿಬೇಕು, ಮಕ್ಕಳಿಗೆ ಕೆಲಸ ಕೂಡ ಔದ್ಯೋಗಿಕವಾಗಿ ಕೂಡ ಬೆಳಿಬೇಕು. ಸೊ ಇಂಥ ಒಂದು ಸಂದರ್ಭದಲ್ಲಿ ರೈತರು ಕೂಡ ಮನಸ್ಸು ಮಾಡಬೇಕು, ಸರ್ಕಾರನೂ ಮನಸ್ಸು ಮಾಡಬೇಕು. ಕೈ ಜೋಡಿಸಿದಾಗಲೇ ಅಭಿವೃದ್ಧಿ ಆಗುತ್ತೆ. ಬೆಳಗಾವಿನಲ್ಲಿ ನಮಗೆ ಇಂಡಸ್ಟ್ರಿಯಲ್ ಅನ್ನ ಬೆಳೆಸಲಿಕ್ಕೆ ಜಾಗ ಸಿಗ್ತಾ ಇಲ್ಲ, ದಟ್ ಈಸ್ ಟ್ರೂ. ಆದ್ರೂ ಕೂಡ ರೈತರ ಜೊತೆ ಮಾತನಾಡಿ ನಾವು ಅನುಕೂಲವನ್ನ ಮಾಡ್ತೀವಿ. ಯಾಕಂತಂದ್ರೆ ಕೈಗಾರಿಕೆ ಬೆಳೆದ್ರೆ ಪ್ರದೇಶ ಬೆಳೆಯುತ್ತೆ ಅನ್ನುವಂಥ ವಿಶ್ವಾಸ ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಅಂತ ಹೇಳಿ.